ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗಿರೀಶ್ ವಿಭೂತಿ. ಮುಂಚೆ ವಿಡಿಯೋದಲ್ಲಿ ಹೇಳಿದ ಹಾಗೆ ವ್ಯಾಮ್ನ ಹೇಗೆ ತಯಾರು ಮಾಡೋದನ್ನು ಮತ್ತು ಅದನ್ನು ಹೇಗೆ ಮೇಂಟೈನ್ ಮಾಡೋದನ್ನು ಇವಾಗ ನೋಡೋಣ. ಮೊದಲನೇದಾಗಿ ವ್ಯಾಮ್ ಪ್ಯಾಕೆಟ್ನ ತೋರಿಸ್ತೀನಿ ನಿಮಗೆ. ವ್ಯಾಮ್ ಇದು 41 ಗ್ರಾಮ್ ಇರುವಂಥದ್ದು. ಡಾಕ್ಟರ್ ಕಿಶನ್ ಚಂದ್ರ ಪ್ರಾಡಕ್ಟ್ ಅಂತ ಹೇಳಿದೆ, ವ್ಯಾಮ್ DKC. ಹಿಂದ್ಗಡೆ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು, ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ. ಮುಂಚೆ ಹೇಳಿದ ಹಾಗೆ ವ್ಯಾಮ್ನಿಂದ ಏನು ಲಾಭ ಇದೆ ಅಥವಾ ಏನು ಉಪಯೋಗ ಇದೆ ಅನ್ನೋದನ್ನು ಮುಂಚೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಆದರೂ ಇನ್ನೊಂದು ಸಾರಿ ಹೇಳ್ತೀನಿ, ವ್ಯಾಮ್ನ ನಾವು ಮಲ್ಟಿಪ್ಲೈ ಮಾಡಿ ಭೂಮಿಗೆ ಹಾಕೋದ್ರಿಂದ ಬೇರುಗಳನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಸುವಂಥ ಕೆಲಸ ಮಾಡ್ತದೆ. ಯಾವಾಗ ನಮ್ಮ ಬೇರುಗಳು ದಟ್ಟವಾಗಿ ಮತ್ತು ಉದ್ದವಾಗಿ ಚಾಚಿಕೊಳ್ಳುತ್ತೋ ಆವಾಗ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆ ಹಾಗೂ ನೀರನ್ನು ಹೀರಿಕೊಳ್ಳುವುದನ್ನು ಜಾಸ್ತಿ ಮಾಡುತ್ತೆ. ಸೊ ಯಾವಾಗ ಪೋಷಕಾಂಶಗಳು ಮತ್ತು ನೀರನ್ನು ಜಾಸ್ತಿ ಹೀರಿಕೊಳ್ಳುತ್ತೋ ಆವಾಗ ನಮ್ಮ ಬೆಳೆಗಳು ಯಥೇಚ್ಛವಾಗಿ ಬೆಳೆದು ಆರೋಗ್ಯಕರವಾಗಿ ಬೆಳೆದು ಒಳ್ಳೆಯ ಫಲವನ್ನು ಕೊಡುತ್ತದೆ. ಹಾಗೆ ಅದರ ಜೊತೆಗೆ ಇದು ಕೂಡ ಭೂಮಿಯಿಂದ ಬರುವಂತಹ ಶಿಲೀಂಧ್ರಗಳನ್ನು ಹಾಗೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನು ಇದು ಕೂಡ ನಿಯಂತ್ರಣ ಮಾಡುವಂಥ ಕೆಲಸ ಇದು ಮಾಡುತ್ತದೆ. ಸೊ ಮೊದಲನೇದಾಗಿ ಈಗ ವ್ಯಾಮ್ನ ಯಾವ ರೀತಿಯಾಗಿ ತಯಾರು ಮಾಡ್ಬೋದನ್ನು ನೋಡೋಣ. ಅದಕ್ಕೆ ಏನೇನು ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು ವ್ಯಾಮ್ DKC ಮದರ್ ಕಲ್ಚರ್ ಇದೆ ಇಲ್ಲಿ. ಆಮೇಲೆ 1 ಲೀಟ್ರ್ OWDC ಕಲ್ಚರ್ ಇದೆ, ಆಲ್ರೆಡಿ ಒಂದು 8ರಿಂದ 10 ದಿನ ಆಗಿರೋವಂಥದ್ದು. ಆಮೇಲೆ 1 kg ಬೆಲ್ಲ ಇದೆ. ಆಮೇಲೆ ಒಂದು 100 ಲೀಟರ್ ನೀರಿದೆ ಇಲ್ಲಿ. ಸೊ 200 ಲೀಟರ್ ಡ್ರಮ್ ಇದೆ, ಬಟ್ ಒಂದು 100 ಲೀಟರ್ ನೀರನ್ನು ತೆಗೆದುಕೊಂಡಿರುವಂಥದ್ದು. ಇವಾಗ OWDCನ 1 ಲೀಟ್ರ್ ಇದಕ್ಕೆ ಸೇರಿಸೋಣ. ಫಸ್ಟು ಒಂದು 100 ಲೀಟರ್ ನೀರಿಗೆ 1 ಲೀಟ್ರ್ OWDCನ ಹಾಕ್ತಾ ಇರೋದು ಇವಾಗ. ಈಗ OWDC 1 ಲೀಟರ್ನ ಹಾಕಿದ್ದೀವಿ 100 ಲೀಟ್ರ್ ನೀರಿಗೆ. ಫಸ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀವಿ. ಆಮೇಲೆ ಇದನ್ನು ಅರ್ಧ ಗಂಟೆ ಕಂಪ್ಲೀಟಾಗಿ ಏನೂ ಮಾಡದೆ ಹಾಗೆ ಬಿಡಬೇಕು. ಏನಕ್ಕೆ OWDC ಹಾಕಬೇಕು ಅಂದರೆ, OWDC ಹಾಕೋದ್ರಿಂದ ಈ ನೀರಿನಲ್ಲಿರುವಂಥ ರೋಗಾಣುಗಳಾಗಲಿ ಅಥವಾ ಬೇರೆ ಏನೋ ಸಮಸ್ಯೆ ಬರುವಂತಹ ಏನಾದರೂ ರೋಗಕಾರಕಗಳು ಇದ್ದರೆ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಅಂದರೆ ತಟಸ್ಥಗೊಳಿಸ್ಬಿಡುತ್ತೆ. ಸೊ ಅಂದರೆ ಮುಂದಿನ ಮಾಡುವಂಥ ಕಲ್ಚರ್ಗೆ ಯಾವುದೇ ಸಮಸ್ಯೆಗಳು ಬರಲ್ಲ. ಆ ಕಾರಣಕ್ಕೆ ನಾವು OWDC 1 ಲೀಟರ್ನ ಹಾಕ್ತಾ ಇರುವಂಥದ್ದು. ಸೊ ಅರ್ಧ ಗಂಟೆ ಆಗಿದೆ. ಈಗ OWDCನ ಸೇರಿಸ್ಬಿಟ್ಟು ಇವಾಗ ಅದಕ್ಕೆ ಬೆಲ್ಲನ ಸೇರಿಸೋಣ. 100 ಲೀಟ್ರಿಗೆ 1 kg ಬೆಲ್ಲ ಹಾಕ್ತಾ ಇರೋದು. ಇದನ್ನು ಒಂದು ಸಾರಿ ಕಟ್ಟಿಗೆಯಿಂದ ತಿರುಗಿಸ್ಬಿಡೋಣ ಚೆನ್ನಾಗಿ. ಒಂದು 2ರಿಂದ 3 ನಿಮಿಷ ತಿರುಗಿಸಿ. ಆಮೇಲೆ ಈಗ ವ್ಯಾಮ್ನ ಸೇರಿಸೋಣ ಇದಕ್ಕೆ. ಸೊ ಈಗ ವ್ಯಾಮ್ನ ಓಪನ್ ಮಾಡಿಬಿಟ್ಟು ಅದನ್ನು ನಿಧಾನಕ್ಕೆ ಸೇರಿಸ್ಬಿಟ್ಟು ನೋಡೋಣ. ವ್ಯಾಮ್ ಇದೆ ಇಲ್ಲಿ, ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಈ ಥರ ಇದೆ ವ್ಯಾಮು ಒಳಗಡೆ. ಸೊ ಇದನ್ನು ನಿಧಾನಕ್ಕೆ ಸೇರಿಸ್ಬಿಟ್ಟು ತಿರುಗಿಸ್ಬಿಡೋಣ. ನೋಡ್ಬೋದು ಇಲ್ಲಿ ವ್ಯಾಮ್ ಸೇರ್ಕೋತಾ ಇದ್ದೇವೆ. ಸೊ ಇಷ್ಟು ಇದು ಪ್ರೊಸೆಸ್ ಇದೆ. ಈಗ ಕಟ್ಟಿಗೆಯಿಂದ ಚೆನ್ನಾಗಿ 2-3 ನಿಮಿಷ ಅದನ್ನ ತಿರುಗಿಸ್ಕೊಂಡ. ಫಸ್ಟು 100 ಲೀಟ್ರ್ ನೀರು, ಆಮೇಲೆ 1 ಲೀಟ್ರ್ OWDC ಹಾಕಿ ಅರ್ಧ ಗಂಟೆ ಬಿಟ್ಟು ಆದಮೇಲೆ ಆಮೇಲೆ
1 kg ಬೆಲ್ಲ ಹಾಕಿದ್ದೀವಿ. ಬೆಲ್ಲ ಹಾಕಿ ತಿರುಗಿಸಾದ್ಮೇಲೆ ಈಗ ವ್ಯಾಮ್ನ ಹಾಕಿದ್ದೀವಿ, ಒಂದು 41 ಗ್ರಾಮ್ ಇರುವಂಥದ್ದು, ಅದು 100 ಲೀಟ್ರಿಗೆ ಆಗುತ್ತೆ. ಈಗ ಅದನ್ನು ಬಟ್ಟೆಯಿಂದ ಚೆನ್ನಾಗಿ ತಿರುಗಿಸಿದ್ದೀವಿ. ಈಗ ಬಟ್ಟೆಯಿಂದ ಅದನ್ನ ಚೆನ್ನಾಗಿ ಕಟ್ಟಿಬಿಟ್ಟು ಮುಚ್ಚೋಣ. ಇದನ್ನು ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು. ಕಾರಣ ಇಷ್ಟೇ, ಯಾವುದೇ ಕೀಟಗಳಾಗಲಿ ಅಥವಾ ರೋಗಕಾರಕಗಳಾಗಿ ಒಳಗಡೆ ಎಂಟ್ರ್ ಆಗಬಾರ್ದು. ಹಾಗೆ ಇದನ್ನ ಕಂಪ್ಲೀಟಾಗಿ ಬಂದ್ ಮಾಡೋದು ಕೂಡ ಸಮಸ್ಯೆ ಇದೆ. ಅದು ಏನಪ್ಪ ಅಂದರೆ, ಈ ಪ್ರೊಸೆಸ್ಸಲ್ಲಿ ಕೆಲವೊಂದಷ್ಟು ಗ್ಯಾಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ವ್ಯಾಮ್ ರೆಡಿ ಆಗುವಂಥ ಪ್ರೊಸೆಸ್ಸಲ್ಲಿ. ಆವಾಗ ಆ ಗ್ಯಾಸ್ಗಳು ಹೊರಗಡೆ ಪಾಸ್ ಆಗಬೇಕಾಗತ್ತೆ. ಆಮೇಲೆ ವ್ಯಾಮ್ ಏನು ಫಂಗಸ್ಗಳಿದೆ ಅವುಗಳಿಗೆ ಆಕ್ಸಿಜನ್ ಸಪ್ಲೈ ಕೂಡ ಬೇಕಾಗುತ್ತೆ, ಅಂದರೆ ಆಮ್ಲಜನಕದ ಪೂರಕ ಕೂಡ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾವು ಇದನ್ನು ಈ ಥರ ಬಟ್ಟೆ ಕಟ್ಟಿ ಇಡಬೇಕಾಗುತ್ತೆ. ಈ ಕಲ್ಚರ್ನ ಇದೇ ಥರ ಬೆಳಗ್ಗೆ ಮತ್ತು ಸಂಜೆ ಇದನ್ನು ತಿರುಗಿಸ್ತಾ 21 ದಿನಗಳ ಕಾಲ ಇದನ್ನು ಬೆಳಗ್ಗೆ ಮತ್ತು ಸಂಜೆ ತಿರುಗಿಸ್ತಾ ಇದ್ದರೆ ಕಲ್ಚರು 15ರಿಂದ 21 ದಿನಕ್ಕೆ ರೆಡಿ ಆಗುತ್ತೆ. ಇಲ್ಲಪ್ಪ ನಾನು ಇನ್ನೂ ಬೇಗ ಬೇಕು ಅಂದರೆ ಇದನ್ನು ನೀವು ಒಂದು ಫಿಶ್ ಏರ್ ಪಂಪ್, ಅಂದರೆ ಮೀನುಗಳಿಗೆ ಆಕ್ಸಿಜನ್ನ ಸಪ್ಲೈ ಮಾಡುವಂಥ ಒಂದು ಏರ್ ಪಂಪ್ಗಳು ಬರ್ತವೆ, ಅಂಥವನ್ನ ಇದರಲ್ಲಿ ಹಾಕಿ ನೀವು ಕಂಟಿನ್ಯೂಸ್ ಆಗಿ ಕೊಟ್ಟರೆ ನಿಮಗೆ 15 ದಿನ ಒಳಗಡೆ ಇದನ್ನು ಬಳಕೆ ಮಾಡ್ಬೋದು. ಅಂದರೆ 15 ದಿನಗಳ ಒಳಗಡೆ ಇದು ಕಲ್ಚರ್ ರೆಡಿ ಆಗುತ್ತೆ. ಸೊ ಆ ಕಾರಣಕ್ಕೆ ಇದು ಈ ರೀತಿಯಾಗಿ ಕಲ್ಚರ್ ಮಾಡುವಂಥದ್ದು. ಆಮೇಲೆ ಇದನ್ನು ಮತ್ತೆ ನಾವು ರೀಮಲ್ಟಿಪ್ಲಿಕೇಶನ್ ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಇದರಲ್ಲಿ ನಾವು 20 ಲೀಟ್ರನ್ನ ಮಿಕ್ಕಿಸ್ಕೊಳ್ಳಿ. ಇಲ್ಲ ಅಂದರೆ ಇದರಲ್ಲಿ 20 ಲೀಟ್ರನ್ನ ಕಲ್ಚರ್ ರೆಡಿ ಆದಮೇಲೆ 21 ದಿನ ಆದಮೇಲೆ ಇದರಲ್ಲಿ 20 ಲೀಟ್ರನ್ನ ತೆಗೆದಿಟ್ಟು ಮಿಕ್ಕಿರೋದನ್ನು ನೀವು ನಿಮ್ಮ ಜಮೀನುಗಳಿಗೆ ಡ್ರಿಪ್ ಮುಖಾಂತರನೋ ಅಥವಾ ಫ್ಲಡ್ ಇರಿಗೇಷನ್ ಮುಖಾಂತರನೋ ಅಥವಾ ಡ್ರೆಂಚಿಂಗ್ ಮುಖಾಂತರ ಕೊಡ್ಬೋದು. ಅದು ಕೊಟ್ಟಾದಮೇಲೆ ಆ 20 ಲೀಟ್ರನ್ನ ಇದಕ್ಕೆ ಹಾಕಿ, ಆಮೇಲೆ 1 ಲೀಟ್ರ್ ಅಂದರೆ 100 ಲೀಟ್ರಿಗೆ 20 ಲೀಟ್ರನ್ನ ಸೇರಿಸ್ಬಿಟ್ಟು ವ್ಯಾಮ್ನ, ಆಮೇಲೆ 1 ಲೀಟ್ರ್ OWDCನ ಸೇರಿಸಿ, ಆಮೇಲೆ 1 kg ಬೆಲ್ಲನ ಹಾಕಿ, ಆಮೇಲೆ ರೀಮಲ್ಟಿಪ್ಲಿಕೇಶನ್ ಅಂದರೆ ನಿಮಗೆ ನೆಕ್ಸ್ಟ್ 2ನೇ ಸಾರಿ ಮಾಡಬೇಕಾದ್ರೆ ಇದನ್ನು ಬರೀ 7 ಅಥವಾ 8ನೇ ದಿನಕ್ಕೆ ರೆಡಿ ಆಗುತ್ತೆ. ಸೊ ಆವಾಗ ನೀವು ಕೂಡ ಫಿಶ್ ಏರ್ ಪಂಪನ್ನ ಹಾಕಿದರೆ ಅಥವಾ ಮೀನುಗಳಿಗೆ ಆಕ್ಸಿಜನ್ ಮಾಡುವಂಥ ಸಪ್ಲೈ ಮಾಡುವಂಥ ಏರ್ ಪಂಪನ್ನ ಹಾಕಿದರೆ ನಿಮಗೆ 7 ದಿನ ಒಳಗಡೆ ಇನ್ನೂ ರೆಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಇದನ್ನು ಈ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶ. ಸೊ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಮೊದಲನೇ ಸಾರಿ ಮಾಡಬೇಕಾದ್ರೆ 21 ದಿನ ಬೇಕಾಗುತ್ತೆ ಮಲ್ಟಿಪ್ಲಿಕೇಶನ್ಗೆ. ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಕ್ಕಾಗಲ್ಲ. ಕಂಪಲ್ಸರಿಯಾಗಿ OWDCನ ಹಾಕಲೇಬೇಕು, ಅರ್ಧ ಗಂಟೆ ಗ್ಯಾಪ್ ಮಾಡಲೇಬೇಕು. ಆಮೇಲೆ 1 kg ಬೆಲ್ಲನ ಹಾಕಲೇಬೇಕು. ಆಮೇಲೆ ಮೊದಲೇ ಸಾರಿ 21 ದಿನ, 2ನೇ ಸಾರಿ 7 ದಿನಕ್ಕೇ ರೆಡಿ ಆಗುತ್ತೆ ಕಲ್ಚರು. ಈ ವ್ಯಾಮ್ ಕಲ್ಚರ್ನ ನೀವು ಯಾವ ರೀತಿಯಾಗಿ ತುಂಬ ತಿಂಗಳವರೆಗೆ ಅಥವಾ ವರ್ಷದವರೆಗೆ ನಾವು ಯಾವ ರೀತಿಯಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ಅಂದರೆ, ಇದನ್ನೇ ಮರುಬಳಕೆ ಯಾವ ರೀತಿಯಾಗಿ ಮಾಡ್ಬೋದು ಅಂದರೆ, ಒಂದು ಇದಕ್ಕೆ ಯಾವುದೇ ನೇರವಾಗಿ ಬಿಸಿಲು ಬೀಳಬಾರ್ದು ಒಂದು. ಆಮೇಲೆ ಇದನ್ನು ನೆರಳಲ್ಲಿ ಇದನ್ನ ರೆಡಿ ಮಾಡುವಂಥದ್ದು. ಆಮೇಲೆ ಮಳೆ ನೀರು ಇದರಲ್ಲಿ ಬೀಳಬಾರ್ದು. ಒಂದು ಬೆಳೆ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ ಆ ಕಲ್ಚರ್ನ ಅಲ್ಲೇ ಮರೆತು ಬಿಡ್ತೀವಿ. ಸೊ ಅದು ಕೂಡ ಒಂದು ಸಮಸ್ಯೆ. ಸೊ ಅದು ಏನು ಮಾಡ್ಬೇಕಾದ್ರೆ 1 ತಿಂಗಳವರೆಗೆ ನೀವು ಮ್ಯಾಕ್ಸಿಮಮ್ ಮೇಂಟೈನ್ ಮಾಡ್ಬೋದು. ಆದರೆ ನೀವು ಡೈಲಿ ಅದನ್ನು ತಿರುಗಿಸ್ತಾ ಇರಬೇಕು. ಸೊ ಒಂದಿನ ಒಂದು ಹೊತ್ತಾದರೂ ನೀವು ತಿರುಗಿಸ್ತಾ ಇದ್ದರೆ, ಆಮೇಲೆ ತಿಂಗಳಿಗೆ 1 ಸಾರಿ ಆದರೂ ಬೆಲ್ಲ ಹಾಕಿ ಅದನ್ನು ರೀಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ರೆ ಆವಾಗ ಈ ಕಲ್ಚರ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಮತ್ತು ಅಂದರೆ ಸ್ವಚ್ಛವಾಗಿ ಇಟ್ಕೊಬೇಕಾಗುತ್ತೆ. ಸೊ ಈ ಥರ ನೀವು ಮಾಡ್ತಾ ಹೋದರೆ ಇದನ್ನು ತುಂಬ ತಿಂಗಳವರೆಗೂ ವರ್ಷದೊಳಗೂ ಇದನ್ನು ನೀವು ಕಲ್ಚರ್ನ ಮೇಂಟೈನ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡ್ರಮ್ ಬಿತ್ತು, ಯಾವುದೇ ಮೆಟಲ್ ಡ್ರಮ್ ಆಗಲಿ ಅಥವಾ ಮತ್ಯಾವುದೋ ನಿಮ್ಮದು ಸಿಮೆಂಟ್ ಟ್ಯಾಂಕಲ್ಲಲ್ರಿ ಯಾವುದನ್ನು ಮಲ್ಟಿಪ್ಲಿಕೇಶನ್ ಮಾಡಲೇಬಾರ್ದು. ಮಾಡೋದು ಕೂಡ ಬೇಗ ಹಾಳಾಗುತ್ತೆ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಇದು ತುಂಬ ಪ್ರಯೋಜನಕ್ಕೆ ನಿಮಗೆ ಬರುತ್ತೆ. ಈ ವ್ಯಾಮ್ ಕಲ್ಚರನ್ನು ನಾವು ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದನ್ನು ಇವಾಗ ನೋಡೋಣ. ಈ ಕಲ್ಚರನ್ನು ನಾವು ಬೀಜೋಪಚಾರದಲ್ಲಿ ಬಳಸ್ಬೋದು. ಬೀಜೋಪಚಾರದಿಂದ ಬಳಸೋದ್ರಿಂದ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾಗೆ ರೋಗ ನಿರೋಧಕವಾಗಿಯೂ ಕೆಲಸ ಮಾಡುತ್ತೆ, ಹಾಗೆ ಬೇರುಗಳ ಬಿಡುವಿಕೆ ಬೇಗ ಆಗುತ್ತೆ. ಆಮೇಲೆ ಇದನ್ನು ನೀವು ಪ್ರತಿ ಎಕರೆಗೆ 50 ಲೀಟ್ರಿಂದ 100 ಲೀಟ್ರ್ವರೆಗೂ ಕೊಡ್ಬೋದು. ಏನು ನೀವು ಜಾಸ್ತಿ ಕೊಟ್ಟರು ಏನೂ ತೊಂದರೆ ಇಲ್ಲ. ಆದರೆ ಮಿನಿಮಮ್ ಒಂದು 3ರಿಂದ 4 ಸಾರಿ ಆದರೂ ಒಂದು ಬೆಳೆಗೆ ಕೊಡಬೇಕಾಗುತ್ತೆ. ಸಣ್ಣ ಪುಟ್ಟ ಕ್ರಾಪ್ಗಳಾದರೆ 3ರಿಂದ 4 ಸಾರಿ ಕೊಡಿ. ಅಥವಾ ನಿಮ್ಗೆ ವರ್ಷ ಕ್ರಾಪ್ಗಳಿದ್ದರೆ ನೀವು ತಿಂಗಳಿಗೆ 1 ಸಾರಿ ಆದರೂ ಕೊಡ್ಬೋದು. ಅಟ್ಲೀಸ್ಟ್ ನೀವು ಬೇರುಗಳ ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ನೀವು ಕೊಡ್ತಾ ಹೋದರೆ
ಇದು ತುಂಬ ಉಪಯೋಗಕಾರಿಯಾಗಿರುವಂಥದ್ದು. ಮೊಳಕೆ ಆದಮೇಲೆ ಒಂದು 15 ದಿನಕ್ಕೆ ಒಂದು ಸರಿ ಒಂದು 100 ಲೀಟ್ರು, ಆಮೇಲೆ ಮೊಳಕೆ ಆಗಿ ಮತ್ತೆ ಒಂದು 15 ದಿನ ಆಗಿರೋದು ಮತ್ತೆ ಒಂದು ತಿಂಗಳಾದಮೇಲೆ ಮತ್ತೆ ಒಂದು 100 ಲೀಟ್ರು. ಯಾವಾಗ ಬೇರುಗಳ ಬೆಳವಣಿಗೆ ಆಗಬೇಕಾಗಿರುತ್ತೋ ಬೆಳೆಗಳಿಗೆ ಆವಾಗ ಇದನ್ನು ಕೊಡ್ತಾ ಹೋಗಿ. ಆಮೇಲೆ ಒಂದು ಸಾರಿ ಬೇರುಗಳು ಬೆಳೆದು ಆದಮೇಲೆ ಇದನ್ನು ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ, ಕೊಟ್ಟರೂ ಕೂಡ ಯಾವುದೇ ತೊಂದರೆಗಳು ಇರೋದಿಲ್ಲ. ಸೊ ಇದನ್ನು ಎಲ್ಲ ರೈತರು ಇದನ್ನು ಬಳಸ್ಕೊಳ್ಳಿ, ಇದರ ಉಪಯೋಗನ ತೆಗೆದುಕೊಳ್ಳಿ. ಇದು ಒಂದೇ ಸಾರಿ ಖರೀದಿ ಮಾಡುವಂಥದ್ದು. ನಿರಂತರವಾಗಿ ಇದನ್ನು ನೀವು ಯಾವುದೇ ಖರ್ಚಿಲ್ಲದೆ ಬರೀ ಬೆಲ್ಲ ಒಂದು ಖರ್ಚು ಮಾಡ್ಕೊಂಡು ನೀವು ಇದರಿಂದ ನಿರಂತರವಾಗಿ ಇದನ್ನು ಬಳಸ್ಬೋದು. ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ.